ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಮನೆ ನಿನಗೆ ಸಿಗ್ತದೆ. ಇದೆಲ್ಲ ಆಗ್ಬೇಕು ಅಂದ್ರೆ ನಾಳೆ ಮಾಕಳವನ್ ದೇವಸ್ಥಾನಕ್ಕೆ ಬಾ. ಬಾರು, ಯಾಕೆ ಬಾರು ಹಿಂಗೆ ಕೂತಿದೆ? ಮಲೆ ಕಳಕಿಲ್ವಾ? ನಂಗೇನೋ ಈ ಮನೆ ಕಳ್ಕೊಳ್ಳೋ ಭಯದಲ್ಲಿ ಉಸಿರಾಡಕ್ಕೆ ಕಷ್ಟ ಆಯ್ತೈತೆ. ನಿದ್ದೆಲಿಂದ ಬರ್ತೈತೆ. ನೀನಾದ್ರೂ ಮಲೆ ಕಳಕಿಲ್ವಾ? ಯಾಕೆ ಮಾವ ಅಂತ ದೊಡ್ಡ ಮಾತಾಡ್ತಿದ್ಯಾ? ಈ ಮನೆ ನನಗೂ ಸೇರಿಲ್ವಾ? ನೀವೆಲ್ಲರೂ ನನ್ನವ್ರಲ್ವಾ? ಹಾಗಿದ್ಮೇಲೆ ಮನೆ ಹರಾಜಿಗೆ ಬಂದಿದೆ, ನನಗೂ ಹೇಗೆ ತಾನೇ ನಿದ್ದೆ ಬರುತ್ತೆ? ಕಷ್ಟದಲ್ಲಿದ್ದಾಗ ಇಂಥ ಮಾತೆ ಉಸಿ ಧೈರ್ಯ ತಂದ್ಕೊಡೋದು. ಬಾರು, ಇನ್ನೇನು ಹರಾಜ್ ಹಾಕೋರು ಬಂದ್ಬಿಡ್ತಾರೆ. ನಮ್ಮ ಮನೆ ನಮ್ಮ ಕೈ ತಪ್ಪೋಗುತ್ತೆ. ಮಾವನ್ಗೆ ನೆನ್ನೆ ಮರ್ತತ್ರ ನಡೆದಿದ್ದು ಹೇಳ್ಬಿಡ್ಲಾ? ಮಾವ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ನೀನ್ ದೇವ್ರನ್ನ ನಂಬ್ತೀಯಾ? ಯಾಕೆ ಬಾರು ಹಿಂಗೆ ಕೇಳ್ಬಿಟ್ಟೆ? ಪ್ರತಿ ವರ್ಷ ಉತ್ಸವದಲ್ಲಿ ಪಾಕಾಳವನ್ನೇ ನನ್ನ ಮೈ ಮ್ಯಾಕ್ ಬರಕ್ಕಿಲ್ವೇ? ಅಯ್ಯೋ, ನಾನು ಪ್ರಶ್ನೆನ ಡೀಟೇಲಾಗಿ ಕೇಳಬೇಕಿತ್ತು. ಈಗ ಹೇಳು ಮಾವ, ದೇವರು ನಮ್ಮ ಹತ್ರ ಮಾತಾಡ್ತಾರ? ನಿಜನಾ ಮಾವ? ಏನ್ ಹೇಳ್ತಿದ್ದೆ ಪಾರೋ? ಏನಾಯ್ತು? ನಿಜನಾ ಇಲ್ವಾ ಹೇಳು ಮಾವ ಮೊದಲು. ಪಾರು, ನಾನಂತೂ ಯಾವತ್ತೂ ಕಂಡಿಲ್ಲ, ಕೇಳಿಲ್ಲ. ಆದರೆ ನಂಗೆ ತಿಳಿದಿದ್ದ ನಿಂಗೆ ಹೇಳ್ತೀನಿ. ಯಾವರು ಯಾವ ಹೊತ್ನಾಗೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳೋಕ್ಕಾಗಕ್ಕಿಲ್ಲ. ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ಕೈ ಹಿಡಿತಾನೆ. ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ಒಳ್ಳೇದಾಗ್ಬಿಡ್ತು ಅಂದರೆ ಜನ ಅದನ್ನ ಪವಾಡ ಅಂತಾರೆ. ಅದೇ ಭಕ್ತಿಯಿಂದ ಬೇಡ್ಕೊಂಡಿರೋದಾಯ್ತು ಅಂದರೆ ಅದನ್ನ ವರ ಅಂತಾರೆ. ನಂಗೆ ಗೊತ್ತಿರೋದು ಈಟೆ. ಮಾದಪ್ಪಣಂಗೊಂದು ಫೋನ್ ಮಾಡಬೇಕು. ಫೋನ್ ಮಾಡ್ಬಿಡ್ತೀನಿ. ಫೋನ್ ರಿಸೀವ್ ಮಾಡಿದ್ರ? ಇಲ್ಲ ಪಾರು, ಫೋನ್ ಸಿಗ್ತಿಲ್ಲ. ಫೋನ್ ಸಿಗ್ತಿಲ್ಲ ಅಂದರೆ ಮಾದಪ್ಪಣ ಇನ್ನೂ ಬಂದಿಲ್ಲ. ನಮಗೆ ಮನೆ ಉಳಿಸ್ಕೊಳ್ಳೋಕ್ಕೆ ಇದ್ದಿದ್ದು ಒಂದೇ ಒಂದು ದಾರಿ ಅಂದರೆ ಮಾದಪ್ಪಣ್ಣ. ಈಗ ಕೊನೆ ದಾರಿಯು ಮುಚ್ಚೋಯ್ತೈತೆ. ಆಗಿದ್ದಾಗಲಿ ಪಾರು, ಮನೆ ಸಾಮಾನೆಲ್ಲ ಕಟ್ಬಿಡಪ್ಪ. ಹರಾಜ್ ಹಾಕೋರಿಗೆ ತೊಂದರೆ ಕೊಡೋದು ಬೇಡ. ಆ ನಮ್ಮವ್ವ ಮಾಕಳವಂಗೆ ನಮ್ಮ ಮನೆ ಉಳಿಸ್ಕೊಡ್ಬೇಕು ಅಂತ ಅವಳ ಮನಸ್ಸಲ್ಲಿದ್ರೆ ಅವಳು ಉಳಿಸ್ಕೊಡ್ತಾರೆ. ಅವಳು ಹೆಂಗಾರ ಮಾಡಿ ಉಳಿಸ್ಕೊಡ್ತಾಳೆ. ಇಲ್ಲ ಅಂದ್ರೆ ಬೀದಿ ಬದಿಲು, ಹೊರದಡಿಲೋ, ಇಲ್ಲ ನಮ್ಮ ಅಂಗಡಿಲೋ ಹೆಂಗೋ ಇದ್ದು ಆಮ್ಯಾಗ ನೋಡ್ಕೊಳ್ಬಾ. ಪಾಪ ಮಾವ ಎಷ್ಟು ನೊಂದ್ಕೊಂಡಿದ್ದಾನೆ. ನಡ್ತಿರೋ ವಿಷಯನ ಹೇಳಿದ್ರೆ ಯಾರೂ ನಂಬಲ್ಲ. ಎಲ್ಲ ದಾರಿನೂ ಮುಚ್ಚಿದೆ. ಇರೋದು ಒಂದೇ ದಾರಿ ಮಾಕಾಡಮ್ಮ. ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಯಾರಿಗೂ ಹೇಳ್ದೆ, ಬರೀ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ ಪ್ಲೀಸ್ ಕಾಪಾಡು, ನಾನು ಬರ್ತಾ ಇದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.